ಪೊಂಗಿ ಕಟ್ಟೆ ಪುರಾಣ ಕಿವಿ ತೂತೆ ಸರಸಕ್ಕೆ ಬಾರೆ ಸರಳ ಸನಿಹಕ್ಕೆ ಬಾರೆ ಸರಳ ನಿನ್ನ ಬ್ಯೂಟಿ ಅತಿ ವಿರಳ. ಕಮಲಿ ಕಮಲಿ ಏನ್ಲಾ ಬೆಳಗ್ಗೆನೆ ಮಸ್ತಾಡ್ತಿದೀಯಾ? ಅಂದ್ರೆ ಮುಂಜಾನೆ ಚಳಿ ಆಯ್ತಿತ್ತು, ಅದಕ್ಕೆ ಹೊಸಿ ಬೆವರಿಳಿಸಿ ಬೆಚ್ಚಗ್ ಮಾಡ್ಕೊಳವ ಅಂತ. ಕಿತ್ತೋಯ್ತದೆ. ಬಿಡು, ಹೊಸಾದ್ ಕೊಡ್ಸವ. ನಿನಗೇನ್ಲ ಬಂದಿರೋದು? ಊರಾಗಿರೋ ಜನಗಳೆಲ್ಲ ಈ ಪುಡಾರಿ ಕೈಗಳಿಗೆ ಸಿಗಾಕೊಂಡು ಬೆಂಡೋಗವ್ರೆ. ನಿಂದೇನ್ಲ ಸುಮಾನ? ಸಮಾನ ಅಲ್ಲ, ಇದು ಸಂಭ್ರಮ. ಇದಕ್ಕೇನು ಕಮ್ಮಿ ಇಲ್ಲ ಬಿಡು. ಅಲ್ಲಕಲ್ಲ, ಈ ಸಲ ಯಾರು ಗೆದ್ದು ಗೂಟದ ಕಾರ್ ಹಿಡ್ದಾರಲ್ಲ? ಇನ್ಯಾರು? ಮೋದಿ ಐಕ್ಲು ನೋಡಲ್ಲಿ. ಏನ್ಲಾ ಇದು? ಒಳ್ಳೆ ಧೂಮು ಧಮಾಕಲ್ಲ. ಆದ್ರೂ ಈ ಕಾಂಗ್ರೆಸ್ JDS ಸೈಕ್ಳುಗಳು ಎಲ್ಲಿ ಎಡುಕೊಂಡ್ರು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಅದು ಎಡವಟ್ ಮಾಡ್ಕೊಂಡ್ವು, ಎಡು ಬಿದ್ವಾ ಯಾರಿಗ್ ಗೊತ್ತು. ಆದ್ರೆ ಈ BJP ಗೆರೆ ಮಾತ್ರ ನೆಟ್ಟಗಿದೆ ಅಂತ ಗೊತ್ತಾಯ್ತು ನೋಡು. ಹಂಗಾದ್ರೆ ಕಾಂಗ್ರೆಸ್ JDS ಅವ್ರ ಐಕ್ಳುಗಳ ಗೆರೆ ಅಳ್ಸೋಗಿದ್ದ? ನಾನು ಬಗ್ ನೋಡಕ್ ಹೋಗಿದ್ನ. ಆದ್ರೂ ಅವ್ರವ್ರ ಗೆರೆ ಬಗ್ಗೆ ಮಾತಾಡಕ್ಕೆ ನಮ್ ಸಿದ್ದಣ್ಣನೋ ಕುಮಾರಣ್ಣನೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಕಮ್ಲಿ? ನಮಸ್ಕಾರ ಸಿಸ್ಟರ್. ನಮಸ್ಕಾರ ಬ್ರದರ್. ಏನಿವತ್ತು ಡೈಲಿ ಕಾಲ್ ಮಾಡ್ತಾ ಇದ್ದವರು ನೀವು ನೆನೆಸ್ಕೊಂಡು ನನಗೆ ಇಲ್ಲಿವರೆಗೂ ಬರಮಾಡ್ಕೊಂಡಿದ್ದೀರಾ? ಅಯ್ಯೋ ಬುದ್ಧಿ, ನಿಮ್ಮನ್ನ ನೋಡ್ಬೇಕು ಅಂತ ನಮ್ಮ ಕಮಲಿ ಸಾಮಾನ್ಯ ದಿವಸದಿಂದ ಬೈಕೆ ಮಾಡ್ಕೊಂಡ್ಬಿಡ್ಲು, ಅದಕ್ಕೆ ನೆನ್ಪು ಮಾಡ್ಕೊಂಡು. ನೋಡಿ ಬ್ರದರ್, ಬಯಕೆ ಇದ್ದರೆ ಮಾವಿನಕಾಯಿನೋ ಇಲ್ಲ ನಲ್ಲಿಕಾಯಿನೋ ತಿನ್ನಿಸ್ಬೇಕು. ಅದನ್ನು ಬಿಟ್ಟು ನಮ್ಮ ಇಲ್ಲಿಗೆ ಬರಮಾಡ್ಕೊಂಡ್ರೆ ನಾವು ತಾನೇ ಏನು ತಿನ್ಸೋಕ್ಕಾಗತ್ತೆ? ಅಕಸ್ಮಾತ್ ತಿನ್ಸಿದ್ರೂ ನಾವು ಭತ್ತದ ತೆನೆ ಕೊಡಿಸ್ಬೋದು ಅಷ್ಟೇ ಈ ಸಂದರ್ಭದಲ್ಲಿ. ಗಾಡಿದವರು ಭತ್ತದ ತೆನೆ ತಿಂದು ನಮ್ಮೂರ ತೆನೆ ಆಯ್ತಂತೆ. ಅದೇ ಅನ್ಸುತ್ತೆ ನಮ್ಮ ಕಮಲಿದ ಕಾನ್ಸೆಪ್ಟ್ ಅಲ್ವಾ ಕಮ್ಮಿ? ನೋಡಿ ಸಿಸ್ಟರ್, ನೀವಿಂಗೆ ನಾಚ್ಕೊಂಡ್ರೆ ನನ್ನ ಹೃದಯ ಜಲ್ ಅನ್ನೋದ್ರಲ್ಲಿ ತಪ್ಪಿಲ್ಲ. ಹಂಗಲ್ಲ ಸಾಹೇಬ್ರೆ, ಎದುರುಗಡೆ ಗೌಡ್ರು ಬಂದ್ರಲ್ವಾ, ಅದಕ್ಕೆ ನಂಗೂ ಸ್ವಲ್ಪ ಚುಮ್ ಆಯ್ತು. ನಿನಗೆ ಚುಮ್ ಅಂದ್ರೆ ಪಾಪ ನಮ್ಮ ಕುಮಾರಣ್ಣಂಗೆ ಖಾತಿರಿ ಸಿಗದೆ ಗಲಿಬಿಲಿ ಆಗೋಗದೆ. ನಾನ್ಸೆನ್ಸ್. ನಿನಗೇನಾದರೂ ನೈತಿಕತೆ ಇದೆಯಾ? ನೋಡಿ ಬ್ರದರ್, ನಾನು ಇವತ್ತು ನಿರಾಳವಾಗಿ ಕೂತಿದ್ದೀವಿ ಅಂತಂದರೆ ನಾವು ಮುಂದೆ ವೀರಾವೇಶದಲ್ಲಿ ಗೆದ್ದು ಬರ್ತೀವಿ ಅಂತ ಅಷ್ಟೇ. ಬತ್ತೀರಾ ನೀವು ಬತ್ತೀನಿ ಅಂದಾಗೆಲ್ಲ ನಿಮ್ಮನ್ನು ವಾಪಸ್ ಕಳ್ಸಕ್ಕೆ ಯಾರಾದ್ರೂ ಕಾಯ್ತಿರ್ತಾರೆ. ಅದೇ ನಿಮ್ ಯಡಿಯೂರ್ ಥರ. ನೋಡಿ ತಾಯಿ, ಲೋಕಸಭೆ ನಡೆಯುವಾಗ ರಾಜಾವಲಿ ಯಡಿಯೂರಪ್ಪನವರು ಸುಮಲತಾ ಪರ ಆಟ ಆಡಿ ನಮ್ಮನ್ನು ಸೋಲಿಸಿದ್ರು. ಈ ಸಲ ನಾವೇ ಯಡಿಯೂರಪ್ಪ ಜೊತೆ ಮಿಂಗಲ್ ಆಗಿ ಸಿಂಗಲ್ ಆಗಿಬಿಟ್ಟಿದ್ದೀವಿ ಅಷ್ಟೇ. ನಾನು ಕೂಡ ಸಿಂಗಲ್ಲೆಯ. ನೋಡಿ ತಾಯಿ, ನನಗೆ ಹಿಂಗಾದ್ರೂ ಆಗಲಿ, ಅಂದರೆ ನಮ್ಮದು ಒಂದೇ ಅಜೆಂಡಾನೋ ಇಲ್ಲಿ ನೋ ಪ್ರಾಬ್ಲಮ್. ಆದರೆ ನೀವು ಮತ್ತೆ ನಿಮ್ಮ ಸಿದ್ದು ಟ್ವಿಟರ್ ಅಕೌಂಟಲ್ಲಿ ಮರ್ವಾದೆ ಉಳಿಸ್ಕೊಳಕ್ ಹೋದ್ರಲ್ಲ, ಬಹಿರಂಗ ಆಗೈತೆ ನೋಡಿ ಅಲ್ಲಿ. ಯಾಕೆ ಸಾಹೇಬ್ರೆ ಅಳ್ತಾ ಇದ್ದೀರಾ? ಎಲ್ಲ ಹೊಡೆದಿತ್ತು ಆಯ್ತು, ಅದಕ್ಕೆ ಈ ಸಂದರ್ಭದಲ್ಲಿ ನೆನೆಸ್ಕೋತಾ ಇದ್ದೀನಿ. ಅದಕ್ಕೆ ಸಾಹೇಬ್ರು ಹೇಳೋದು ಹಿಂದೆ ಮುಂದೆ ನೋಡ್ಕೋಬೇಕು ಅಂತ. ನೋಡಿ ಬ್ರದರ್,
ಇದಕ್ಕಿಂತ ಮುಂದೆ ಏನು ಮಾಡ್ತೀನಿ ಮತ್ತೆ BJP ಅವರ ರಾಜಕಾರಣದಲ್ಲಿ ಎಂಥದ್ದು ಅನ್ನೋದನ್ನು ಹೇಳಿದ್ದೆ. ಯಾಕಂದರೆ ನಾವು ಸೋತಿದ್ದೀವಿ ಅಂತೂ ಜನ ಎಲ್ಲಿದ್ಯಾ ಕುಮಾರಸ್ವಾಮಿ ಅನ್ಬಾರ್ದಲ್ವಾ? ನೀವೆಲ್ಲೂ ಹೋಗಲ್ಲ, ಯಾವಾಗ್ಲೂ ನಮ್ಮ ಮನ್ಸಲ್ಲೇ ಇರ್ತೀರಾ. ಹಿಡದ್ಲು ಜಾಡು. ಇದು ಜಾಡಲ್ಲ ಬ್ರದರ್, ಇದು ಐನತಿ ಬೀಡು. ಮುಂದಕ್ಕೆ ನಾವು ಕೊಡ್ತೀವಿ ಲಾಡು, ಕಾಯ್ಕೊಂಡಿರಿ. ಅಲ್ಲ ಏನಾಗಿದೆ, ಒಂದ್ಸಲ ಸಿದ್ದು ಸವಾಸ ಮಾಡ್ಬಿಟ್ಟು ಹಾಳಾಗೋದೆ ಅಂತ ಬಾಯಿ ಪಡ್ಕೊಂಡ್ರು. ಆಮೇಲೆ ಯಡಿಯೂರಪ್ಪನ ಸವಾಸ ಮಾಡಿ ಕೆಟ್ಟು, ಮತ್ತೊಂದ್ಸಲ ನಮ್ಮ ಜೋಡೆತ್ತು DKC ಅಂತ ಹೇಳಿ ಆಮೇಲೆ ಅವರೆಲ್ಲ ಸೇರಿ ನನ್ನ ಹಾಳು ಮಾಡ್ಬಿಟ್ರು ಅಂತ ಬಾಯಿ ಪಡ್ಕೊಂಡ್ರಿ. ಹಿಂಗೆ ಆದ್ರೆ ನೆಕ್ಸ್ಟ್ ನಿಮ್ಮ ಬತ್ತಕ್ಕೆ ತೆನೆ ಯಾರು ಕೊಡ್ತಾರೆ ಅಂತ. ನೋಡಿ ಬ್ರದರ್, ಒಂದು ಫಸಲು ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಗೆರೆ ನೆಟ್ಟಿಗಿರ್ಬೇಕು. ಅದು ಯಾವಾಗ ಬರ್ತದೋ ಗೊತ್ತಿಲ್ಲ. ಒಟ್ಟಿನಲ್ಲಿ 2020 ಆಡೋಕ್ಕೆ ಯಾರು ಸಿಗ್ತಾರೆ ಅಂತ ವೇಟಿಂಗು. ಅಲ್ಲಿವರೆಗೂ ನಿಮ್ಮ ಪೊಂಗಿ ಕಟ್ಟೆ ಭದ್ರವಾಗಿರಲಿ. ನಾವು ಮುಂದೆ ಜನತೆಗೆ ಪೊಂಗಕ್ಕೆ ರೆಡಿಯಾಗಿರ್ಬೇಕು. ನಾನಿನ್ನು ಬರ್ತೀನಿ. ಅಯ್ಯೋ ಹೋಗ್ ಬನ್ನಿದ್ಯಾವ್ರು, ಹೋಗ್ ಬನ್ನಿ. ಆಯ್ತು. ಏನ್ಲ ಇದು, ಇದು ಬರೋದು ಗೊತ್ತಾಗಕ್ಕಿಲ್ಲ, ಹೋಗೋದು ಗೊತ್ತಾಗಕ್ಕಿಲ್ಲ. ಏ ಇದ್ರ ಮ್ಯಾಟ್ರು ಓಟ್ ಹಾಕೋ ನಮ್ಮ ಜನಗಳಿಗೆ ಗೊತ್ತಾಗಲ್ಲ, ನಿನಗೇನು ಗೊತ್ತಾಯ್ತದೆ? ಹೌದಲ್ವಾ? ಏನೇ ಹೇಳು ಬಸ್ವಾ? ನಾನು ಅದೇ ಮ್ಯಾಟರ್ನ ಹೇಳಕ್ ಹೊಂಟಿರೋದ್ಕಲ್ಲ. ಎಲ್ಡಕ್ ಏನಾರು ಹೋಗ್ಬೇಕಲ್ಲ. ಚಡ್ಡಿ ಒಳಗೆ ಏನಾರು ಇರುವೆ ಹೋಗಿತ್ತ ನೋಡ್ಲಾ, ನನ್ ಕಣ್ಣು ಮುಚ್ಕೊತೀನಿ. ನಾನು ಆಗ್ಲೇ ಹೇಳ್ದೆ, ನೀನ್ ನೋಡಿಲ್ಲ. ಇದು ಸಂಧಿಲ್ ಸಮಾರಾಧನೆ ಮಾಡ್ಬಿಡ್ತು. ಸಾಯಿಸ್ಬಿಟ್ಟಿದೆ, ಅರ್ಥಾಯ್ತಾ? ಅದೇ ನಾನು ಅಮೇರಿಕದಲ್ಲಿ ಬರ್ತೀನಿ ಅಂತ ಗೊತ್ತಾದ್ರೆ ಅಮೇರಿಕಾ ಪ್ರೆಸಿಡೆಂಟು ಏರ್ಪೋರ್ಟಿಗೆ ಬಂದ್ಕೊಂಡು ಕಾಯ್ಕೊಂಡಿರ್ತಾನೆ ನನ್ನ ವೆಲ್ಕಮ್ ಮಾಡೋದಕ್ಕೆ. ಆದರೆ ಇಲ್ಲಿ ಬಂದು ಅಷ್ಟೊತ್ತಾಯ್ತು, ನನ್ನ ಮಗ ಯಾರು ಅಂತ ಗೊತ್ತಾ? ನನ್ನ ಮಗಳ ಹೆಸರು ಹುಚ್ಚ ವೆಂಕಟ್, ವೃಷಭ ರಾಶಿ, ರೋಹಿಣಿ ನಕ್ಷತ್ರ, ಕಾನೂನು ಪುತ್ರ. ಓಕೆನಾ? ನನ್ನ ಮಕ್ಕಳ ಸಾಯಿಸ್ಬಿಟ್ಟಿದೆ, ಅರ್ಥ ಆಯ್ತಾ? ಬಂದು ಇಷ್ಟೊತ್ತಾಯ್ತು, ಒಬ್ಬನಾರು ಮಾತಾಡ್ಸಿದ್ರ? ಮಾತಾಡ್ಸ್ಬೇಕು, ಹಂಗೇನು ಬೆಲೆ ಇಲ್ವಾ? ಅಣ್ಣ ಭಯಕ್ಕೆಲ್ಲ ಮರ್ತೋಯ್ತು ಅಣ್ಣ. ಕಮಲೆ, ನಾನಿನ್ ಬರಲ್ಲ. ನನ್ನ ಮಗಳ ಎದ್ದೋರೆ ಸಾಯಿಸ್ಬಿಟ್ಟಿದೆ, ಅರ್ಥ ಆಯ್ತಾ? ನಮ್ಮ ಹುಡುಗರು ಆಚೆನೆ ಅವ್ರೆ. ಗೊತ್ತಾಯ್ತಣ್ಣ. ಏನೋ ಗೊತ್ತಾಯ್ತು, ಗೊತ್ತು ಮಾಡಿಸ್ತೀನಿ, ಅರ್ಥ ಆಯ್ತಾ? ನಮ್ಮ ಹುಡುಗರು ಹೆಂಗ್ ಹೊಡಿತಾರೆ ಗೊತ್ತಾ? ಮೊದಲು ಕೈ ಕತ್ತರಿಸ್ತಾರೆ, ಆಮೇಲೆ ಕಾಲು ಕತ್ತರಿಸ್ತಾರೆ, ಆಮೇಲೆ ತಲೆನೇ ತೆಗಿತಾರೆ. ನಮ್ಮ ಹುಡುಗರು ಗೊತ್ತಲ್ಲ, ಬೀರು ಬಾಟ್ಲಲ್ಲೇ ಹೊಡೆಯೋದು. ನನ್ನ ಮಕ್ಕಳ ರಾಕ್ಷಸರವರು, ಹುಷಾರು. ಅಣ್ಣ ಟೆನ್ಷನ್ ತಕ್ಕಬೇಡ ಅಣ್ಣ. ಅಣ್ಣನ ಆಗ್ತಿಲ್ಲ ಕಣು, ತುಂಬಾ ನೋವಾಗ್ತಿದೆ ಕಣು, ಹರ್ಟ್ ಆಗ್ತಿದೆ ಕಣು. ಇನ್ಸೈಡ್ ಇಸ್ ಫುಲ್ ಬರ್ನಿಂಗ್ ಕಣು. ಆ ಬಾಟ್ಲು ಪೆನೈಲ್ ಕುಡ್ದಾಗ್ಲೂ ಇಷ್ಟು ಬರ್ನ್ ಆಗಿಲ್ಲ ಕಣು. ಆಗ್ತಿಲ್ಲ ಕಣು ನನ್ನ ಕೈಯಲ್ಲಿ. ಅಮ್ಮ, ಹೆಣ್ಮಕ್ಳು ಅಣ್ಣ ಅಂತ ಕರೆದ್ರೆ ನನ್ನ ಕೈಯಲ್ಲಿ ಸಹಿಸಕ್ಕಾಗಲ್ಲಮ್ಮ. ನೀನು ಕರಿಬೇಡಮ್ಮ. ನನ್ನ ಮಗಳೇ, ಒಂದಿಷ್ಟೊತ್ತಾಯ್ತು, ಟೀ ತರಿಸ್ಬೇಕು ಅಂತ ಗೊತ್ತಿಲ್ವೇನೋ? ತರಿಸ್ತೀವಿ. ನಮ್ಮ ಸೇನೆ ಹುಡುಗರು ಫೋನ್ ಮಾಡ್ಲಾ? ಲೇ ಮಂಜ, ಅಣ್ಣಂಗೆ ಒಂದು ಟೀ ತಗೊಂಬಂದಿಕ್ಲಾ? ಎಷ್ಟಂತ ಟೀ ತರೋದು? ಸಾಯಿಸ್ಬಿಟ್ಟಿನಿ ನನ್ನ ಮಕ್ಕಳ. ಟೀ ತುಂಬಾ ಚೆನ್ನಾಗಿತ್ತು ಕಣ. ಅಣ್ಣ ನಾನಿವಾಗ ನಿಮಗೊಂದು ಕ್ವಶನ್ ಕೇಳಲಾ? ಗೊತ್ತಾಯ್ತು, ನಾನೀಗ ಅದು ಹೇಳ್ಬೇಕು.
ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವ ನಾನಮ್ಮ, ಕಾವೇರಿ ನಿನ್ನ ಪ್ರೀತಿಗೆ ಮತ್ತೆ ಹುಟ್ಟುವೆನು, ನಿನ್ನ ದಣಿಯು ನಾನಮ್ಮ, ನಿನ್ನ ಹೆಜ್ಜೆ ನಾನಮ್ಮ, ನಿನ್ನ ಪ್ರೀತಿಗೆ ನನ್ನ ಪ್ರೀತಿಗೆ ಕಾವಲು ಎಂದೆಂದು, ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವ ನಾನಮ್ಮ. ಅಣ್ಣ ಏನಣ್ಣ ಬತ್ತಿದ್ದಂಗೆ ಅದ್ಗೆ ನೆನ್ಪು ಮಾಡ್ಕೊಂಬಿಟ್ಟೆ, ನನಗೆ ಇರಿಟೇಷನ್ ಆಯ್ತಣ್ಣ. ಮಗನೇ ಒಟ್ರೆ ಬೊಟ್ಟಿ ಕಲಿದಲ್ಲ ಆಚೆ ಬರ್ಬೇಕು. ಅಣ್ಣ ಅದ್ ಸರಿ, ನೀವ್ ಯಾಕೆ ಇಲ್ಲಿಗೆ ಸ್ಥಾನಕ್ಕೆ ನಿಂತ್ಕೊಂಡಿಲ್ಲ? ಒಂದ್ಸಲ ಎಕ್ಕಡದ ಗುರ್ತಿಗೆ ನಿಂತ್ಕೊಂಡ್ರು, ಆಮೇಲೆ ಬೀಚ್ ವಾಡ್ಕೊಳ್ಳೋ ಮಟ್ಟಿಗೆ ಓಟ್ ಬಿತ್ತು, ಅದಕ್ಕೆ. ಎಲ್ಲೋ ಅಂಡೆ ಏನೋ ಅಂಡೆ ಬಿಡ. ಅಲ್ಲ ವೆಂಕಟಣ್ಣ, ನಾನು ಹೇಳೋದ್ ಹೊಸಿ ಕೇಳಿ. ಇದು ವೆಂಕಟೂರ್ ಬೇಡಪ್ಪ, ವೆಂಕಟನ್. ಯಾಕೋ ಅಣ್ಣ ಲೈನ್ ಹಾಕೋಂಗಿದೆ. ನಂಗೂ ಹಂಗೆ ಅನ್ನಿಸ್ತಾ ಇದೆ. ಅಲ್ಲ ಸರ್, ನೀವು ಆರ್ ನಗರದಲ್ಲಿ ಸಿದ್ದಣ್ಣಂಗೋ ಅಥವಾ ಕುಮಾರಸ್ವಾಮಿಗ ಆದ್ರೂ ಕೇಳೋದ್ ಬದಲು ನಮ್ ಯಡಿಯೂರಿಗೆ ಕೇಳಿ ಒಂದ್ ಸ್ವಲ್ಪ ಎಲೆಕ್ಷನ್ ನಿಂತ್ಕೋಬೋದಿತ್ತಲ್ವಾ? ಅದು ನಾನ್ ಮನೆ ಮುಂದೆ ಅವರೇ ಬಂದು ಕ್ಯೂ ನಿಂತ್ಕೋಬೇಕು, ನಾನು ಎಲ್ಗೂ ಹೋಗಲ್ಲ. ಅದೇ ನಾನು ಡೈರೆಕ್ಟಾಗಿ ನಿಂತ್ಕೊಂಡಿಲ್ಲ ಆದ್ರೂ ಬ್ಯಾಕ್ ಗ್ರೌಂಡ್ ಆಗಿ ದರ್ಶನ್ಗೆ ನಿಂತ್ಕೊಂಡು ಗೆಲ್ಸಿದ್ದೀನಿ, ಅರ್ಥ ಆಯ್ತಾ? ಅದೇ ಅಮೇರಿಕಾದಲ್ಲಿರೋ ಟ್ರಂಪ್ ಹತ್ರ ಮಾತಾಡಿ, ನನ್ನ ಫ್ರೆಂಡು ಟ್ರಂಪ್ ಹತ್ರ ಮಾತಾಡಿ ಎಲ್ಲ ಪಕ್ಷಕ್ಕೂ ದುಡ್ಡು ಕೊಡ್ಸಿದ್ದೀನಿ, ಅರ್ಥ ಆಯ್ತಾ? ಆದರೆ ನಾನು ಯಾರ ಮನೆ ಬಾಗಿಲಿಗೂ ಓಟ್ ಕೇಳಕ್ ಹೋಗಲ್ಲ, ನಾನು ಬೀದಿಗೆ ಬರಲ್ಲ. ನಮ್ಮಪ್ಪ ಕೋಟ್ಯಾಧಿಪತಿ, ನಾನು ಕಾಲ್ ಮೇಲೆ ಕಾಲು ಹಾಕೊಂಡೆ ಕುತ್ಕೊಳ್ಳೋದು, ಅರ್ಥ ಆಯ್ತಾ? ಅಲ್ಲ ಅಣ್ಣ, ಯಾವಾಗ್ಲೂ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಅಂತೀಯ, ಓಕೆ, ಮತ್ ಎಕಡ ಅಂತೀಯಲ್ಲ, ಯಾಕೆ? ನಾನು ಎಕಡ ಅಂದ್ಮೇಲೆ ಎಲ್ಲರೂ ಎಕಡ ಹಾಕಕ್ ಶುರು ಮಾಡಿದ್ದು, ಗೊತ್ತಾ? ಓಯ್ ನನ್ನ ಮಗಳ, ನಿಮ್ಮ ತಂದೆ ತಾಯಿ ಯಾವ ಥರ ಒಂದು ಜೊತೆ ಚಪ್ಪಲಿ ಕೊಡ್ಸಿದ್ದೇನೋ, ಸಾಯಿಸ್ಬಿಡ್ತೀನಿ. ನಿಮ್ಮ ತಂದೆ ತಾಯಿ ಚಪ್ಪಲಿ ಎಷ್ಟು ಅಂತ ಗೊತ್ತಿದೆಯಾ? ಸೈಜು ನಿಮ್ಮ ತಂದೆ ತಾಯಿ ಚಪ್ಪಲಿ ಸೈಜ್ ಎಷ್ಟು ಅಂತ ಗೊತ್ತಿದೆಯಾ? ಅದು ಒಳ್ಳೆ. ಯಾವತ್ತಾದ್ರೂ 5 ನಿಮಿಷ ಎಕಡ ಇಲ್ಲದೆ ಬಾತ್ರೂಮ್ಗಾದ್ರೂ ಹೋಗಿದ್ದೀರಾ? ನನ್ನ ಮಕ್ಕಳ, ನಾನು ಎಕಡ ಹಾಕಲ್ಲ, ಯಾಕಂದ್ರೆ ನಂಗೆ ಎಕಡ ತಗೊಳಕ್ಕೂ ದುಡ್ಡಿಲ್ಲ. ಮುಂದೆ ನಾನು ಎಲೆಕ್ಷನ್ ನಿಂತ್ಕೊಂಡ್ರೆ ನಾನು ಕೂರ್ತದೆ. ಆಯ್ತಣ್ಣ, ಹೋಗಿ ಬೇಗ ಹೋಗಿ. ಕಾವೇರಿ ಅಲ್ಲ ಕಮಲಿ, ನಾನು ನಿನ್ಗೆ ಇಷ್ಟೊತ್ತು ಬೈದಿಲ್ಲ ಕಡೆ, ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಕಡೆ, ನನ್ನ ಪ್ರೀತಿ ಅರ್ಥ ಮಾಡ್ಕೊಳ್ಳೆ ಪ್ಲೀಸ್ ಕಣೆ, ಪ್ಲೀಸ್ ಕಣೆ ಕಮಲಿ, ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಕಣೆ ಕಮಲಿ. ಮುಂದಿನ ಎಲೆಕ್ಷನಲ್ಲಿ ನಾನು CM ಕಣೆ, ಪ್ಲೀಸ್ ಕಣೆ ಕಮಲಿ, ಪ್ಲೀಸ್ ಕಣೆ. ಅಣ್ಣ ಒಂದು ಗುಟ್ಟು ಬಾಯಲ್ಲಿ ಏನು ಅದು? ಹತ್ರ ಬಾಣ ಹೇಳ್ತೀನಿ, ಹಿಂಗೆ ಆಡ್ತೀರಿ, ಆಟಾಡನ್ ಕರೆಸ್ತೀನಿ. ಅಪ್ಪ ಲೇ, ಅಂತೂ ಇಂತೂ ಬಂದಿದ್ ಕಂಟಕ ತೊಲಗ್ತು ಕಣ್ಲ. ಇವೆಲ್ಲ ಬಂದ್ರೆ ಕಂಟಕ, ಸಿದ್ದಣ್ಣ ಬಂದ್ರೆ ನಿಂಗೆ ಸಂಕಟನೇ. ಸಿದ್ದಣ್ಣ ಅಂದ ತಕ್ಷಣ ಸಿದ್ದಣ್ಣ ಫುಲ್ ಪರ್ಸನಲ್ ಬರ್ತಾ ಇದೆ. ಹೂಕಲ, ಇದು ಸೋತಿದ್ರು ಫುಲ್ ಝೂಮ್ ಅಲ್ಲಿ ಬರ್ತೈತೆ. ನಡಿ, ಬಂದ ಮೇಲೆ ಕುತ್ಕೊಳಕ್ ಕೇಳುಮ. ಕುತ್ಕೊಳ್ಳಿದ್ಯಾವ್ರು, ಕುತ್ಕೊಳ್ಳಿ. ನೋಡಮ್ಮ, ನಾವು ಕೂತ್ಕೊಳ್ಳಲ್ಲ, ನಾವು ಯಾವಾಗ್ಲೂ ತೊಡೆ ತಟ್ಟಿ ನಿಂತವ್ರು. ದೇವ್ರು, ಇದು ತೊಡೆ ಅಂತ ನನಗೆ ಇವತ್ತ ಗೊತ್ತಾಯ್ತು. ಅಯ್ಯೋ ದೇವರು, ಈಗಲೇ ಕುತ್ಕೊಬಿಡಿ. ಮೊದಲೇ ವಿಧಾನಸೌಧದಲ್ಲೂ ಸೀಟ್ ಇಲ್ಲ, ಆಮೇಲೆ ಇದು ಕಿತ್ಕೊಂಡು ಹೋದಾತು. ಹಾಗೇನಿರಪ್ಪ, ಫಸ್ಟ್ ಕೂತ್ಕೊತೀನಿ. ಕುತ್ಕೊಳ್ಳಿ. ಇದುವರೆಗೂ ಅದು ಯಾರ್ಯಾರು ಕೂತಿದ್ರು? ನಿಮ್ ಕುಚುಕು ಕುಮಾರಸ್ವಾಮಿಗಳು.
ಮತ್ತಿನ್ಯಾರು ಕೂತಿದ್ರಮ್ಮ? ನಿಮ್ ದೋಸ್ತು ಯಾಕಡ ಹುಚ್ಚಾವೆ ಏಯ್ ಮೊದಲು ಸ್ಯಾನಿಟೈಸರ್ ಹೊಡಿರಿ ಸ್ಯಾನಿಟೈಸರ್. ಮನೆ ಮರೆದಿದ್ದ. ಅವಪ್ಪ ಸಮಾಧಾನ ಮಾಡ್ಕೊಂಡಿದೇವ್ರು. ಏಯ್ ಯಾರಪ್ಪ ಅಲ್ಲಿ ಸ್ಯಾನಿಟೈಸರ್ ತಗೊಂಡ್ ಹೊಡಿ ಅಪ್ಪಂಗೆ. ಏಯ್ ಹೊಡ್ರಿ ಕಪಾಲಕ್ಕೆ ಅವನಿಗೆ. ಏಯ್ ನಾನು ಅಂದಿದ್ದು ಚೇರ್ ಕೊಡಿ ಅಂತ. ಮಲ್ಗೋ. ಅಲ್ಲ ದೇವ್ರು, ನೀವು ಮೊದ್ಲಿಂದಾನು ಹಿಂಗ ಇಲ್ಲ ಇವಾಗ ಹಿಂಗ? ಅಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ನೀವ್ ಯಾವಾಗ್ಲೂ ಸೀಟ್ ಬೇಡ ಅಂತ ಡೌ ಮಾಡ್ತಾನೆ ಇರ್ತಿರಲ್ಲ, ಸಿಕ್ಕಿದ ತಕ್ಷಣ ಪುಡಕನ ಕೂತ್ಕೋತಿರಲ್ಲ, ಅದಕ್ಕೆ ನಮ್ ಕಮಲಿ ಕೇಳಿದ್ದು. ನೋಡಮ್ಮ, ನಾನು ಡೌ ಡಂಗಾಣಿ ಆಡೋನಲ್ಲ, ಅದು ನಂಗೆ ಅನಿವಾರ್ಯನೂ ಅಲ್ಲ. ಅಲ್ಲ ಈ ಬಿಜೆಪಿ ಅವರು ನಮ್ದೇ ಹವ ಅಂತ ಮುಂದುವರೆದ್ರೆ ನಿಮ್ಮ ಕೈ ಗೋವಿಂದ ಗೋವಿಂದ ಅನ್ಸುತ್ತೆ ಅಲ್ವಾ? ಈ ಒಮ್ಮನ್ ಬಾಯಿಗೋಸಿ ಸ್ಯಾನಿಟೈಸರು ಇರಲ್ಲ. ಈ ಒಮ್ಮನ್ ಗಾತ್ರ ಎಷ್ಟದು ಆ ಥರನೂ ಅಷ್ಟೇ ಅದೇ. ನೋಡಮ್ಮ, ನಾವು ಈ ಸತಿ ಬಂಡೆ ಬಿಟ್ಟಿದ್ವಿ, ಅದೇನೋ ಕಿತ್ತು ದಬಾಗ್ತದೆ ಅಂತ. ಆದ್ರೆ ಅದೇನು ಮಾಡ್ಲಿಲ್ಲ, ಜೊತೆಗೆ ಸಮರ್ಥನೆನೂ ಮಾಡ್ಕೊತಾ ಇದೆ, ನಾನವನಲ್ಲ ಅನ್ಕೊಂಡು. ಹಾಗಾಗಿ ಮುಂದೆ ನಂದೇ ಹವ. ಅಂದ್ರೆ ಯಡಿಯೂರ್ ಕತೆ. ನೋಡಪ್ಪ, ಯಡಿಯೂರ್ನ ಭವಿಷ್ಯನ ನಾನು ಅವಾಗವಾಗ ನುಡಿತಾನೆ ಇರ್ತೀನಿ. ಈಗಾಗಲೇ ನಮ್ಮ ಯಡಿಯೂರ್ ಕುರ್ಚಿ ಕಾಲು ಅಳ್ಳಾಡ್ತಾ ಇದೆ. ಹಿಂಗ ಅಂದು ಕೂತಿದ ಜಾಗದಲ್ಲಿ ಕೂತಿದ್ದಕ್ಕೆ ಆರ್ ಅಶೋಕು ರಾಜ ಹುಲಿ ನಮ್ ಯಡಿಯೂರ್ನ ಅಳ್ಳಾಡ್ಸಕ್ಕಾಗಲ್ಲ ಅಂತ ಹೇಳಿರ್ಬೇಕಣ್ಣ. ನೋಡಮ್ಮ, ಅಳ್ಳಾಡ್ಸಕ್ಕೆ ನಾನು ಯಾರು? ಅಳ್ಳಾಡ್ಸಿಗೆ ಅಂತಾನೆ ಕೇಂದ್ರದಲ್ಲಿ ಮೋದಿ ಅವರೇ, ಅವ್ರು ಇವ್ರನ್ನ ಹಿಡ್ಕೊಂಡು ಚೆನ್ನಾಗಿ ಅಳ್ಳಾಡಿಸ್ತಾರೆ, ಇವ್ರು ಅಳ್ಳಾಡ್ತಾನೆ ಇರ್ತಾರೆ ಅಷ್ಟೇ. ಅಲ್ಲ ಸಿದಣ್ಣ, ನೀನ್ ಸೋತ್ರೆ ಟ್ವಿಟ್ಟರ್ ಅಲ್ಲಿ ತುಂಬಾ ಅರ್ಚಾಡ್ತೀಯ, ಅದೇ ಗೆದ್ರೆ ಊರ್ ತುಂಬಾ ದೊಂಬ್ರಾಟ ಆಡ್ತೀಯ. ಏನ್ ಕತೆ ನಿಂದು? ನೋಡಪ್ಪ, ನಾವು ಸೋತಾಗ ಮೂಕ ವಿಸ್ಮಿತ, ಗೆದ್ದಾಗ ಗೂಳಿ ಗುದ್ದಾಟ. ಬಂದ ಕೆಲ್ಸ ಬಾಗ್ಲಲ್ಲೇ ಅನ್ನಂಗಾಯ್ತಿದ್ರ ಕತೆ. ಇವರಿಬ್ರು ನೋಡ್ತಾನೆ ಕಬ್ಬಣ ಕಾದಿದಾಗ್ಲೇ ತಟ್ಟತ್ ಸಹಜ ಕಂಡ್ಬಿಡಿ. ನೋಡು ಬಸವ, ನಾವು ಸೋತಿದ ಮಾತ್ರಕ್ಕೆ ಡಿಸ್ಟರ್ಬೆನ್ಸ್ ಆಗಿಲ್ಲ, ಅದಕ್ಕೆ ಅಂತಾನೆ ನಮ್ಮ ಡಿಕೆ ತಲೆ ಕಟ್ಟಿವಿ. ನಾವು ಸದ್ಯಕ್ಕೆ ಲೂಟ್ಲಾಗಿದ್ದೀವಿ, ಅದೇನೋ ನೋಡ್ಕತ್ತೆ ಬಿಡು. ಓ, ಅಂದ್ರೆ ನೀವು ಕುಂಠೆ ಬಿಲ್ಲಿ ಆಡಕ್ಕೆ ಊಫಿ ತಗೊಂಡಿದ್ದೀರಾ ಅಂತ ಹೇಳಿ. ನೋಡಮ್ಮ, ಬಿಸಿ ಮುದ್ದೆ ಸಿಕ್ಕಿರುವಾಗ ಕಳಕಳಕ್ಕೆ ಆಸೆ ಪಡೋಕ್ಕಿಲ್ಲ ನಾನು. ಅದಕ್ಕೋಸ್ಕರನೇ ನಾನು ಡಿ ಕೆ ಶಿವಕುಮಾರ್ ತಲೆಗೆ ಎಲ್ಲನೂ ಕಟ್ಟಿಬಿಟ್ಟು ಅವನ್ನ ನಿಲ್ಲಿಸಿದ್ದೀನಿ. ಅವ ಈಗ ಬಂಡೆ ಸೀಳ್ಬಿಟ್ಟು ಎಲ್ಲ ಸ್ಕೀಮ್ನು ರೊಚ್ಚಿಗೆಳ್ತವನೆ. ಹಾಗಾಗಿ ಅವನೇ ಜೈ ಅಂತಾನೆ. ಏನೇಳ್ರಮ್ಮೋ, ಸಿದ್ದಣ್ಣ ಕ್ಲೂ ಕೊಟ್ಬಿಟ್ಟು ಕಾಲೆತ್ಕೊಂಡ್ಬಿಡ್ತು. ಅದ್ ಎಲ್ಲ ಕಡೆನೂ ಹಂಗೆ ಕಲ. ಅದಕ್ಕೆ ಅಲ್ವಾ ಕಾಂಗ್ರೆಸ್ ಸಿಂಬಲ್ ತರನೇ ಸ್ಟಾಪ್ ಆಗಿರೋದು. ಅದು ಸರಿ ಕಂಡ್ಬಿಡು, ಇವೆಲ್ಲ ಉಂಡೋರ್ ಮಧ್ಯೆ ಗೆದ್ದೋರ್ ಯಾರು ಅಂತ ಅನ್ನಂಗಾಯ್ತು. ಪುಣ್ಯ ಕದ್ದಿದ್ಯಾರು ಅಂತ ಡಿಸೈಡ್ ಮಾಡಿಲ್ವಲ್ಲ. ಅದನ್ನ ನಾನ್ ಡಿಸೈಡ್ ಮಾಡೋದಲ್ಲ, ನಮ್ ಜನಗಳು. ಓಟ್ನ ಒತ್ತವ್ರಿಗೆ ಓದಿದ್ರೆ ಚಂದ, ಇಲ್ಲ ಅಂದ್ರೆ ಪೊಕ್ಸಟೆ ಪುಂಗ್ನಾಮ. ಹಾ, ಪಂಗನಾಮನ ಹಾಕಿಸ್ಕೋತಾರೋ ಇಲ್ಲ ಹಾಕ್ತಾರೋ, ಒಟ್ಟಿನಲ್ಲಿ ಪುಂಗಿ ಕಟ್ಟೆಲಿ ಪುಂಗ್ದೋರ್ ಹಣೆ ಬರೋಣ ನೀವೇ ಡಿಸೈಡ್ ಮಾಡ್ಬೇಕು. ನಾವಿವಾಗ ಹೋಯ್ತೀವಿ, ಪುಂಗಿ ಕಟ್ಟೆನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಹಾ, ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಬರೋಣ, ನಮಸ್ಕಾರ. ಏನ್ ನೋಡ್ತಿದ್ದೆ ಹೇಳು? ಪುಂಗಿ ಕಟ್ಟೆ ಪುರಾಣ ಕೇಳಿದಲ್ಕಿವಿ ತೂತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.